ಸಿಟಿ ಮಂದಿಗೆ ಹಾಯ್, ಹಳ್ಳಿ ಮಂದಿಗೆ ನಮಸ್ಕಾರ. ಎಲ್ರಿಗೂ ಗುಡ್ ಮಾರ್ನಿಂಗ್. ಅಂತೂ ಇಂತೂ ಹೈದರಾಬಾದ್ ಹತ್ತತ್ರ ಇದ್ದೀವಿ. ಇನ್ನು ಒಂದು 2 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಅಂತೂ ಇಂತೂ ಸ್ಟೇಷನ್ ಬಂತು. ಇಳ್ಕೋಬೇಕಲ್ಲ, ಇಳ್ಕೋತಿದ್ವಿ. ಆ ರೈಲ್ವೆ ಸ್ಟೇಷನ್ ಅಪ್ಪ, ಇಳ್ಕೋತಿದ್ವಿ. ನೋಡಿ, ಆಲ್ರೆಡಿ ಬೆಳಗ್ಗೆ ಇಡ್ಲಿ 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 ಅಂತ ಮಾರ್ತಾ ಇದ್ದಾರೆ. ನಾವು ಬಂದಿದ್ದು 3 ಜನ, ಕೊಟ್ಟೂರು, ದಾವಣಗೆರೆ, ಹಿರೇಕೆರೂರು. ನಾವು 3 ಜನ ಬಂದಿದ್ದೀವಿ. ಆದರೆ ನಾವು ಬಂದಿದ್ದ ಟ್ರೈನ್ ಹೆಸರು ಸಂಪರ್ಕ ಕ್ರಾಂತಿ. ಹೈದರಾಬಾದ್ ಜೊತೆ ಸಂಪರ್ಕ ಚೆನ್ನಾಗಿರಲಿ ಅಂತ ಸಂಪರ್ಕ ಕ್ರಾಂತಿ ಟ್ರೈನಲ್ಲಿ ಬಂದ್ವಿ. ಅವನವನು ನೋಡ್ರಿಲ್ಲ, ಆಟೋಗಳು ಎಷ್ಟು ನಿಂತಾವು, ಜನ ನೋಡ್ರಿ ಅವನವನ. ಅಂದ್ರೆ ಒಳ್ಳೆ ಸಿಟಿ, ಚೆನ್ನಾಗಿದೆ. ಇದೆ ನೋಡಿ, ಕಾಚೆಗೂಡು. ಇಲ್ಲಿ ಹೈದರಾಬಾದಲ್ಲಿ ನಾನು ನೋಡಿದ ಪ್ರಕಾರ ಹೆಜ್ಜೆಜಿಗೂ ದೇವಸ್ಥಾನಗಳು ನೋಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲೇ ಬೆಳಗ್ಗೆನೆ ದೇವಸ್ಥಾನ ನೋಡಿದೆ. ಮತ್ತೆ ಏನು ಮಾಡೋದಪ್ಪ ಅಂದು ಕ್ಯಾಬ್ ಬುಕ್ ಮಾಡಿಕೊಂಡು ಹೋಟೆಲ್ಗೆ ಹೋಗ್ತಿದ್ದೀವಿ. ಟಿಫನ್ ಮಾಡೋಣ ಅಂದು ಹೋಟೆಲ್ ಹುಡುಕ್ತಾ ಇದ್ವಿ. ಅಂತೂ ಇಂತೂ ಹೋಟೆಲ್ ಸಿಕ್ತು. ಅಲ್ಲಿ ನೋಡಿ ಲಿಸ್ಟ್ ಹಾಕಿದ್ದಾರೆ, ದೋಸೆ ಮತ್ತೇನೇನೋ ಹಾಕಿದ್ದಾರೆ. ರೈಸ್ ಐಟಮ್ ಇರಲಿಲ್ಲ, ಅದಕ್ಕೆ ದೋಸೆ ತಗೊಂಡು ದೋಸೆ ತಿಂತಿದ್ದೀವಿ. ದೋಸೆ ತಿಂದು ಟೀ ಕೊಡೋಣ ಅಂದು ಟೀ ಶಾಪ್ ಹುಡುಕ್ತೀವಿ. ಟೀ ಶಾಪ್ ಇದೆ, ಬಟ್ ಟೀ ಮಾಡೋನೇ ಇಲ್ಲ. ನಮ್ಮ ಹಣೆ ಬರ ನೋಡಿ. ನೋಡಿ, ಎಲ್ಲಿ ನೋಡಿದ್ರು ದೇವಸ್ಥಾನಗಳಿವೆ. ತುಂಬ ಖುಷಿ ಆಯಿತು. ನಮಗೆ ಹೊಟ್ಟೆ ತುಂಬಿರಲಿಲ್ಲ, ರೈಸ್ ಐಟಮ್ ಹುಡುಕ್ತಾ ಇದ್ವಿ. ಹಾಗೆ ದೇವಸ್ಥಾನ ಇದೆ ಅಂದು ದೇವ್ರು ನೋಡೋಣ ಅಂತ ಹೋದ್ವಿ. ಆದರೆ ನಾನು ಇವಾಗಲೂ ಹೇಳ್ತಿದ್ದೀನಿ, ದೇವ್ರಿದ್ದಾನೆ. ಯಾಕೆ ಗೊತ್ತಾ, ನಾವು ರೈಸ್ ಐಟಮ್ ಬೇಕು ಅಂತ ಹುಡುಕ್ತಿದ್ವಿ. ಪ್ರಸಾದ ರೂಪದಲ್ಲಿ ಮೊಸರನ್ನ ಕೊಟ್ಟ ದೇವರು. ಅದಕ್ಕೆ ನಾನು ಹೇಳೋದು, ದೇವ್ರಿದ್ದಾನೆ ಗುರು. ನೋಡಿ, ನಮ್ಮ ಆಂಜನೇಯನ ಟೆಂಪಲ್ಲು, ಅಲ್ಲೂ ನಮ್ಮ ಗಣೇಶನ್ ಕೂರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ದೊಡ್ಡ ದೊಡ್ಡ ಗಣೇಶನೇ, ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಆಂಜನೇಯನ ನೋಡಿ ತುಂಬ ಖುಷಿ ಆಯಿತು. ದೇವರಿದ್ದಾನೆ. ಎಲ್ರಿಗೂ ಟಾಟಾ ಬಾಬಾಯ್. ಮತ್ತೆ ಸಿಗೋಣ. ದೇವರಿದ್ದಾನೆ.